ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಎವರ್ ಯೂತ್ ಅವ್ರದ್ದು ವಾಲ್ನಟ್ ಸ್ಕ್ರಬ್ನ ಯೂಸ್ ಮಾಡಿಕೊಂಡು ಹೇಗೆ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ನಾವು ರಿಮೂವ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಹೇಗೆ ಮನೆಯಲ್ಲಿ ನಾವು ಪಾರ್ಲರ್ ಥರ ಸ್ಕ್ರಬ್ನ ಮಾಡಿಕೊಂಡು ಹೇಗೆ ಮುಖದಲ್ಲಿರುವಂಥ ಕಲೆಗಳನ್ನು ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ ನಮಗೆ ಸ್ಕ್ರಬ್ಬಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾನಿಲ್ಲಿ ವಾಲ್ನಟ್ ಸ್ಕ್ರಬ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ವಾಲ್ನಟ್ ಸ್ಕ್ರಬ್ನ ಇಲ್ಲಿ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ವಾಲ್ನಟ್ ಸ್ಕ್ರಬ್ ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಸ್ಕ್ರಬ್ ಇದ್ದರೆ, ಫ್ರೂಟ್ ಸ್ಕ್ರಬ್ ಇದ್ರೂ ಕೂಡ ಹಾಕ್ಕೊಳ್ಬೋದು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ಜೇನುತುಪ್ಪನ ಹಾಕೋದ್ರಿಂದ ಸ್ಕಿನ್ನಿಗೆ ತುಂಬ ಗ್ಲೋ ಕೊಡುತ್ತೆ. ನಂತರ ನಾನಿಲ್ಲಿ ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ರೋಸ್ ವಾಟರ್ ಇಲ್ಲ ಅಂತಂದರೆ ನೀವು ಪ್ಲೇನ್ ವಾಟರ್ ಕೂಡ ಹಾಕ್ಕೊಳ್ಬೋದು, ಅಥವಾ ನೀವು ಹಾಲನ್ನು ಕೂಡ ಹಾಕ್ಕೊಳ್ಬೋದು. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ವಾಲ್ನಟ್ ಸ್ಕ್ರಬ್ ಇಲ್ಲ ಅಂದರೆ ಏಪ್ರಿಕಾಟ್ ಸ್ಕ್ರಬ್ ಇದ್ರೂ ಯೂಸ್ ಮಾಡ್ಬೋದು, ಅಥವಾ ನೀವು ಯಾವುದು ಮನೆಯಲ್ಲಿ ಫ್ರೂಟ್ ಸ್ಕ್ರಬ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ರೋಸ್ ವಾಟರ್ ಇಲ್ಲ ಅಂದರೆ ಹಾಲನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇವಾಗ ಇದನ್ನು ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ಬೇಕಿದ್ರೆ ನೀವು ಇದಕ್ಕೆ ಯಾವುದಾದ್ರೂ ಒಂದು ಫ್ರೂಟ್ ಪಲ್ಪ್ ಕೂಡ ಆ್ಯಡ್ ಮಾಡ್ಕೋಬೋದು. ಲೈಕ್ ನಿಮ್ಮ ಹತ್ರ ಏನಾದರೂ ಪಪ್ಪಾಯ ಫ್ರೂಟ್ ಇದೆ ಅಂತಂದರೆ ಅದರದ್ದು ಕೂಡ ಒಂದು ಪೀಸನ್ನು ನೀವು ಹಾಕ್ಕೊಳ್ಬೋದು. ಅದು ಕೂಡ ತುಂಬ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ. ಸೊ ಇದು ಫಸ್ಟ್ ಯೂಸರೇ ನಿಮಗೆ ಸ್ಕಿನ್ನನ್ನು ತುಂಬ ಲೈಟನ್ ಮಾಡುತ್ತೆ. ನೋಡಿ, ಈ ರೀತಿ ಇದನ್ನು ಫೇಸಿಗೆಲ್ಲ ಅಪ್ಲೈ ಮಾಡ್ಕೋಬೇಕು ಫಸ್ಟ್. ನಂತರ ನಾವು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೋಬೇಕು. ನಾವು ಏನಕ್ಕೆ ಹಾಲು ಅಥವಾ ರೋಸ್ ವಾಟರ್ನ ಆ್ಯಡ್ ಮಾಡ್ಕೋತೀವಿ ಅಂದರೆ ಈ ಸ್ಕ್ರಬ್ ಎಲ್ಲ ಆಲ್ಮೋಸ್ಟ್ ಡ್ರೈ ಇರುತ್ತೆ. ಸೊ ಸ್ಕಿನ್ನನ್ನು ಡ್ಯಾಮೇಜ್ ಮಾಡ್ಬೋದು. ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡು ನಿಧಾನಕ್ಕೆ ನಾವು ಇದನ್ನು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಏನು ನಾವು ಆ್ಯಡ್ ಮಾಡಿರ್ತೀವಲ್ಲ ಮಿಲ್ಕ್ ಅಥವಾ ರೋಸ್ ವಾಟರ್, ಅದು ಡ್ರೈ ಆಗ್ತಾ ಆಗ್ತಾ ನಿಮಗೆ ಟೈಟ್ನೆಸ್ ಶುರುವಾಗುತ್ತೆ ಸ್ಕಿನ್ನಲ್ಲಿ. ಇಲ್ಲ ನೀವು ಡೈರೆಕ್ಟ್ ಏನನ್ನೂ ಹಾಕ್ಕೊಳ್ದೆ ಬರೀ ಸ್ಕ್ರಬ್ಬರ್ನೇ ಮಾಡಿದ್ರೆ ಅದು ತುಂಬ ಡ್ರೈ ಇರೋದ್ರಿಂದ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ. ಸೊ ಈ ರೀತಿ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮುಖಕ್ಕೆ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೀವು ಬೇಕಾದರೆ ನೆಕ್ಕನ್ನು ಕೂಡ ಸ್ಕ್ರಬ್ ಮಾಡ್ಕೊಳ್ಬೋದು ಇದರಿಂದ. ಸೊ ಇದರಿಂದ ಬ್ಲ್ಯಾಕ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ. ಇದು ನಿಮಗೆ ಪಾರ್ಲರ್ನಲ್ಲಿ ಹೇಗೆ ಗ್ಲೋ ಕೊಡುತ್ತೆ ಅದೇ ರೀತಿಯಾದ ಗ್ಲೋ ಸಿಗುತ್ತೆ ಇದರಿಂದ ನಿಮಗೆ. ಇದು ನಿಮಗೆ 15 ರೂಪೀಸ್ ಸ್ಯಾಚೆಟ್ಸಲ್ಲೂ ಕೂಡ ಸಿಗುತ್ತೆ, ಎವರ್ ಯೂತ್ ಅವ್ರದ್ದು ವಾಲ್ನಟ್ ಸ್ಕ್ರಬ್. ಇದನ್ನು ನೀವು ವಾರದಲ್ಲಿ 2 ಸಲ ಮಾಡಿಕೊಂಡ್ರೆ ಸಾಕು. ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ನಿಮಗೆ ಲೈವ್ ರಿಸಲ್ಟ್ ತೋರಿಸ್ತೀನಿ ಹೇಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿ. ಸೊ ನಾವು ಯಾವುದೇ ಹೊಸ ಹೋಮ್ ರೆಮಿಡಿ ಟ್ರೈ ಮಾಡ್ತಾ ಇದ್ದೀವಿ ಅಂತಂದರೆ ಆದಷ್ಟು ನಾವು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಟ್ರೈ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ಜನಗಳಿಗೆ ಸ್ಕಿನ್ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ರ್ಯಾಷಸ್ ಕೂಡ ಆಗ್ಬೋದು. ಸೊ ಒಂದ್ಸಲ ನೀವು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಮುಖಕ್ಕೆ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಫೇಸನ್ನು. ಇದು ನಿಮಗೆ ಯಾವುದಾದ್ರೂ ಫಂಕ್ಷನ್ಸ್ ಇದೆ, ವೆಡ್ಡಿಂಗ್ ಇದೆ ಅಂತಂದರೆ ನೀವು 1 ಅವರ್ ಮುಂಚೆ ಮಾಡಿಕೊಂಡ್ರು ನಿಮಗೆ ಒಳ್ಳೆ ಗ್ಲೋ ಕೊಡುತ್ತೆ.
ಇವಾಗ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ನಿಮಗೆ ಪಾರ್ಲರ್ನಲ್ಲಿ ಹೇಗೆ ಗ್ಲೋ ಕೊಡುತ್ತೆ ಅದೇ ರೀತಿಯಾದ ಗ್ಲೋನ ಕೊಡುತ್ತೆ. ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ ಕೂಡ. ಸೊ ಈ ರೀತಿ ಎಲ್ಲ ವಾಶ್ ಮಾಡಿಕೊಂಡು ನಾವು ಮುಖನೆಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ನಾನು ಸ್ವಲ್ಪ ಅಲೋವೆರಾ ಜೆಲ್ನ ಮಾಯ್ಶ್ಚರೈಸರ್ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರು ಮಾಯ್ಶ್ಚರೈಸರ್ನ ಕೂಡ ಯೂಸ್ ಮಾಡ್ಬೋದು. ಯಾಕೆಂದರೆ ನಾವು ಸ್ಕಿನ್ನನ್ನು ಸ್ಕ್ರಬ್ ಮಾಡಿ ಅದು ಸ್ವಲ್ಪ ಡ್ರೈ ಆಗಿರುತ್ತೆ, ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಒಂದು ಸ್ವಲ್ಪ ಅಲೋವೆರಾ ಜೆಲ್ನ ಈ ರೀತಿ ಫೇಸಿಗೆ ಹಾಕ್ಕೊಂಡು ನೀಟಾಗಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಈ ರೀತಿ ಹೋಮ್ ರೆಮಿಡೀಸ್ ಅಥವಾ ಯಾವುದೇ ಕ್ರೀಮ್ಸ್ನ ಅಥವಾ ಏನನ್ನಾದರೂ ಹೊಸದಾಗಿ ಟ್ರೈ ಮಾಡಿದ್ದೀವಿ ಅಂದರೆ ಆದಷ್ಟು ನಾವು 24 ಅವರ್ಸ್ ಯಾವುದೇ ರೀತಿಯಾದ ಸೋಪನ್ನು ಯೂಸ್ ಮಾಡಬಾರ್ದು. ಆವಾಗ ಅದರದ್ದು ರಿಸಲ್ಟ್ ನಮಗೆ ಎಫೆಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಈ ರೀತಿ ಯಾವುದಾದ್ರು ಮಾಯ್ಶ್ಚರೈಸರ್ ಅಥವಾ ಅಲೋವೆರಾ ಜೆಲ್ನ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನಿಮಗೆ ಈ ರೆಮಿಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಬೇಕಿದ್ರೆ ಯಾವುದಾದ್ರೂ ಸೀಸನಲ್ ಫ್ರೂಟ್ನ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಪಲ್ಪ್ ಆಗಿರ್ಬೋದು, ಪಪಾಯ ಪಲ್ಪ್ ಆಗಿರ್ಬೋದು, ಅದನ್ನೆಲ್ಲ ಹಾಕ್ಕೊಂಡು ಕೂಡ ನೀವು ಈ ರೀತಿಯಾದ ಸ್ಕ್ರಬ್ನ ಮನೆಯಲ್ಲಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.